ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ತಿರುಗಿಬಿದ್ದಿದ್ದಾರೆ. ರಾಜ್ಯ ಸರ್ಕಾರದಿಂದ ಸಾವಿರಾರು ಕೋಟಿ ಬಿಲ್ ಬಾಕಿ ಹಿನ್ನೆಲೆ ಮಾರ್ಚ್ 5ರಂದು ಸರ್ಕಾರದ ವಿರುದ್ಧ ಬೃಹತ್ ಹೋರಾಟಕ್ಕೆ ಕರೆ ನೀಡಲಾಗಿದೆ. ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಆರ್ ಮಂಜುನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗುತ್ತಿಗೆದಾರರ 37,000 ಕೋಟಿ ಬಾಕಿ ಉಳಿಸಿಕೊಂಡಿರುವ ಸರ್ಕಾರ ರಾಜ್ಯ ಸರ್ಕಾರದ ವಿರುದ್ಧ ತಿರುಗು ಬಿದ್ದಿದ್ದಾರೆ ಗುತ್ತಿಗೆದಾರರು. ರಾಜ್ಯ ಸರ್ಕಾರದಿಂದ ಸಾವಿರಾರು ಕೋಟಿ ಬಿಲ್ ಬಾಕಿ ಹಿನ್ನೆಲೆ ಮಾರ್ಚ್ 5ರಂದು ಸರ್ಕಾರದ ವಿರುದ್ಧ ಬೃಹತ್ ಹೋರಾಟಕ್ಕೆ ಕರೆ ನೀಡಲಾಗಿದೆ. ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಆರ್ ಮಂಜುನಾಥ್ ಹೇಳಿಕೆ ನೀಡಿರತಕ್ಕಂಥದ್ದು. ಗುತ್ತಿಗೆದಾರರ 37,000 ಕೋಟಿ ಬಾಕಿ ಇದೆ, ಬಿಲ್ ಉಳಿಸಿಕೊಂಡಿದ್ದ ಸರ್ಕಾರ ಇನ್ನೂ ಅವ್ರದ್ದು ಕ್ಲಿಯರ್ ಮಾಡಿಲ್ಲ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಾಕಿ ಬಿಲ್ ಬಿಡುಗಡೆಗೆ ಹೋರಾಟ ಹಮ್ಮಿಕೊಂಡಿದ್ದಾರೆ. ರಾಜ್ಯದ ಕಾಂಟ್ರಾಕ್ಟರ್ಸ್ಗಳ ಹಲವು ಬೇಡಿಕೆ ಈಡೇರಿಸುವಂತೆ ಆಗ್ರಹ ಕೇಳಿಬರ್ತಾ ಇದೆ. ಸಣ್ಣ ಪುಟ್ಟ ಗುತ್ತಿಗೆ ಕೆಲಸ ಮಾಡಿದ್ರೂ ನಮಗೂ ಸರ್ಕಾರ ಇನ್ನೂ ಕೂಡ ದುಡ್ಡು ಕೊಟ್ಟಿಲ್ಲ. ಹಿಂದಿನ ಬಿಜೆಪಿ ಸರ್ಕಾರಕ್ಕಿಂತ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರವಾಗಿದೆ. ನಮ್ಮಿಂದಲೇ ಅಧಿಕಾರಕ್ಕೆ ಬಂದು ನಮ್ಮನ್ನೇ ಕಡೆಗಣಿಸ್ತಾ ಇದ್ದಾರೆ. ಕೂಡಲೇ ಸರ್ಕಾರ ನಮ್ಮ ಬಾಕಿ ಹಣ ಬಿಡುಗಡೆ ಮಾಡಬೇಕು. ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಆರ್ ಮಂಜುನಾಥ್ ಆಗ್ರಹಿಸ್ತಾ ಇದ್ದಾರೆ. ನಮ್ಮ ಕಾಂಟ್ರಾಕ್ಟರ್ಗಳು ಭಾಳ ಕಷ್ಟದಲ್ಲಿದ್ದೀವಿ. ನಾವು ಸುಮಾರು 37,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. ಆ ಪೆಂಡಿಂಗ್ ಬಿಲ್ಗೋಸ್ಕರ ಸುಮಾರು 2.5 ವರ್ಷದಿಂದ ಈ ಸರ್ಕಾರ ಬಂದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡಿಕೊಟ್ಟು ಸುಮಾರು ದಿನ ಆದರೂ ಸಹ ಇದುವರೆಗೂ ನಮ್ಮ ಕಾಂಟ್ರಾಕ್ಟರ್ಗಳಿಗೆ ಅವ್ರು ಸ್ಪಂದಿಸಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು. ಹಾಗೆ ಚೀಫ್ ಸೆಕ್ರೆಟರಿ ಅವ್ರಿಗೆ ಕೊಟ್ವಿ, 8-10 ಜನ ಮಿನಿಸ್ಟರ್ಸ್ಗೆ ಅವ್ರಿಗೆಲ್ಲ ಕೊಟ್ವಿ. ಅವರೆಲ್ಲ ಕರೆದು ಮೀಟಿಂಗ್ ಮಾಡ್ತಾರೆ, ಬಟ್ ಯಾವುದೂ ಪ್ರಯೋಜನ ಆಗ್ತಾ ಇಲ್ಲ. ಈ ಸರ್ಕಾರದಲ್ಲಿ ನಮ್ಮಿಂದ ಸರ್ಕಾರ ಬಂದಿದೆ, ನಮ್ಮಿಂದ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಮರ್ತುಬಿಟ್ಟಿದ್ದಾರೆ. ನಮ್ಮ ಕಾಂಟ್ರಾಕ್ಟ್ರು ಹೋರಾಟದಿಂದನೇ ಸರ್ಕಾರ ಬಂದಿರೋದು ಅಂತಂದೇಳಿ ಮಾಧ್ಯಮದ ಮುಖಾಂತರ ನಾನು ಇವತ್ತು ಜ್ಞಾಪಕ ಮಾಡಿಸ್ತಾ ಇದ್ದೀನಿ. ನಮ್ಮದು ಹೋರಾಟ ಇಷ್ಟೇ. ನಮಗಿರ್ತಕ್ಕಂಥ ಪೇಮೆಂಟ್ 2.5 ವರ್ಷ ಕಾದಿದ್ದೀವಿ. ನಿಮ್ಮ ಪ್ರೀತಿ, ವಿಶ್ವಾಸ, ಗೌರವ ಎಲ್ಲ ಇಟ್ಕೊಂಡು ಕಾದಿದ್ದೀವಿ. ನೀವು ಯಾವುದೇ ಥರವಾದ ಇದುವರೆಗೂ ಮೀಟಿಂಗ್ ಮಾಡಿಲ್ಲ. ಮೀಟಿಂಗ್ ಮಾಡಿ ಅನ್ನೋದೇ ನಮ್ಮದು ಉದ್ದೇಶ. ಅದಕ್ಕೆ 31 ಜಿಲ್ಲೆ ಎಲ್ಲರೂ ಪ್ರವಾಸ ಮಾಡಿಬಿಟ್ಟು ಎಲ್ಲ ಜಿಲ್ಲಾದಲ್ಲಿ ನಮ್ಮ ಮಾಧ್ಯಮ ಮಿತ್ರಗಳ ಜೊತೆ ಚರ್ಚೆ ಮಾಡಿಬಿಟ್ಟು ನಮ್ಮ ಸ್ಥಳೀಯ ಕಾಂಟ್ರಾಕ್ಟರ್ಗಳ ಪ್ರಾಬ್ಲಮ್ಗಳು ಸಾಲ್ವ್ ಮಾಡಿಬಿಟ್ಟು 5/3/26ನೇ ತಾರೀಕು ಅಂದರೆ ಮಾರ್ಚ್ 5ನೇ ತಾರೀಕು ನಾವು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ನಮ್ಮದು ಉದ್ದೇಶ ನಮಗೆ ಒಂದು ಸ್ಟ್ರೆಚ್ಚಲ್ಲಿ ಈಗಿರ್ತಕ್ಕಂಥ 37,000 ಕೋಟಿ ಒಂದು ಸ್ಟ್ರೆಚ್ಚಲ್ಲಿ ಕೊಡಬೇಕು ಅನ್ನೋದು ನಮ್ಮದು ಒತ್ತಾಯ ಇದೆ. ಇದನ್ನು ನಿಮ್ಮ ಮುಖಾಂತರ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಡ್ತೀವಿ. ಇದನ್ನ ಮಾಹಿತಿ ಕೊಡ್ತಾರೆ ನಮ್ಮ ರಿಪೋರ್ಟರ್ ಸತೀಶ್. ಗುತ್ತಿಗೆದಾರರ ಬಿಲ್ಲನ್ನು ಬಾಕಿ ಉಳಿಸ್ಕೊಂಡಿರೋದು, ಎಷ್ಟು ಬಿಲ್ ಬಾಕಿ ಇದೆ, ಎಷ್ಟು ವರ್ಷದಿಂದ ಇದೆ ಅಂತ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಇಲ್ಲಿವರೆಗೆ 37,000 ಕೋಟಿ ಬಾಕಿ ಇದೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ ಗುತ್ತಿಗೆದಾರರ ಸಂಘದಿಂದ. ಇವತ್ತು ಮಂಡ್ಯಕ್ಕೆ ಬಂದಿದ್ದಂತಹ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಆರ್ ಮಂಜುನಾಥ್ ಅವರು ಗುತ್ತಿಗೆದಾರರ ಹಲವು ಭಾವನೆಗಳ ಕುರಿತಂತೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ. ಧನ್ಯವಾದಗಳು ಸತೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ.